ಇದು ಕನ್ನಡ ಸಿನಿಮಾದ ಹೊಸ ಅಧ್ಯಾಯ. ಜೈ ಸಂತೋಷ ಅಂತ. ಸೂಪರ್ ಸರ್, ಸೂಪರ್. ಯಂಗ್ಸ್ಟರ್ಸ್ಗಂತೂ ಹೆಂಗೆ ಜೀವನ ಮಾಡಬೇಕು ಅನ್ನೋದು ಹೇಳ್ಕೊಡುತ್ತೆ ಈ ಸಿನಿಮಾ. ಸೂಪರ್. ಅಂದರೆ ಅಪ್ಪೋರ್ ಸಿನಿಮಾಗಳು ನೋಡಿ ಒಂದು 2-3 ವರ್ಷ ಆಗೋಯ್ತು. ಆ ಒಂದು ಕೊರತೆನ ಈ ಸಿನಿಮಾ ನೀಗಿಸ್ತು ಅಂತ ಹೇಳ್ಬೋದು. ಯಾಕೆಂದರೆ ಅಪ್ಪೋರ್ ಮಾಡ್ತಿದ್ದಂಥ ಒಂದು ಸ್ಟಂಟ್ ಆಗಿರ್ಬೋದು, ಆ ಡ್ಯಾನ್ಸು, ಆ ಫೈಟು ತುಂಬ ಯುವ ಅವರು ನಿಜವಾಗ್ಲೂ ತುಂಬ ಚೆನ್ನಾಗಿ ಅವರು ಚಿಕ್ಕಪ್ಪನ ಒಂದು ತೂಗ್ಸೋ ಥರ, ದೊಡ್ಡ ಮನೆನ ತೂಗ್ಸೋ ಥರ ಚೆನ್ನಾಗಿ ಡೆಬ್ಯೂ ಮಾಡಿದ್ದಾರೆ. ನನಗಿಷ್ಟ ಆಗಿದೆ ಅಂದರೆ ಆ ಕತೆ ಸರ್ ನಿಜವಾಗ್ಲೂ ಯೂತ್ಗೆ ಇಷ್ಟ ಆಗುತ್ತೆ, ಆ ಫ್ಯಾಮಿಲಿಗೆ ಇಷ್ಟ ಆಗುತ್ತೆ. ಆ ಒಂದು ಮ್ಯೂಸಿಕ್ ಆಗಿರ್ಬೋದು, ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ ಬ್ರದರ್. ಲಾಸ್ಟಲ್ಲಿ ಅಪ್ಪೋರ್ ಫೋಟೋಸ್ ತೋರಿಸ್ತಾರೆ ಸರ್, ಇಡೀ ಥಿಯೇಟ್ರು ನಿಜವಾಗ್ಲೂ ಆ ವಿಷಲ್ಸು ಒಂದು ನಿಜವಾಗ್ಲೂ ಕೇಕೆ ಹಾಕ್ತಾರೆ. ನಾನಂತೂ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ಸರ್. ಯಾಕಂದರೆ ಅಪ್ಪು ಬಾಸ್ನ ತುಂಬ ಮಿಸ್ ಮಾಡ್ಕೊತೀವಿ. ಆಮೇಲೆ ಕನ್ನಡಕ್ಕೆ ಒಬ್ಬ ಮಾಸ್ ಹೀರೋ ಸಿಕ್ಕಿದ್ದಾರೆ ನಮ್ಮ ಯುವ ರಾಜ್ಕುಮಾರ್ ಮೂಲಕ. ಮುಂದಿನ ದಿನಗಳಲ್ಲಿ ಕೂಡ ಒಂದು ಒಳ್ಳೆ ಅತ್ಯದ್ಭುತ ಸಿನಿಮಾ ಮಾಡ್ತಾರೆ. ಸಿನಿಮಾದಲ್ಲಿ ತಂದೆ ಮಗನ ಸೆಂಟಿಮೆಂಟ್ ಇದೆ, ಯೂತ್ಗೆ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್.